ಹಿರಿಯ ಪತ್ರಕರ್ತ ವಸಂತ್ ಕುಮಾರ್ ಮೂರನೇ ಕಣ್ಣಿಗೆ ಗೋಚರಿಸಿದ ಬೃಹತ್ ಮೊಸಳೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ವರದಿಗಾಗಿ ತೆರಳಿದ ಹಿರಿಯ ಪತ್ರಕರ್ತರಾದ ವಸಂತ್ ಕುಮಾರ್ ಅವರ ಮೂರನೆಯ ಕಣ್ಣಾದ ಕ್ಯಾಮೆರಾ ಕಣ್ಣಿನಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿರುವ ದೇವಘಾಟದ ನದಿ ಪಾತ್ರದಲ್ಲಿ ಬೃಹತ್ ಮೊಸಳೆ ಎಂದು ಸೆರೆಯಾಗಿದ್ದು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಲ್ಲಿ ಆತಂಕವನ್ನ ಉಂಟು ಮಾಡಿತು. ಇದಕ್ಕೆ ಸಂಬಂಧಿಸಿದಂತೆ ಮತ್ತೋರ್ವ ಪತ್ರಕರ್ತ ಪಿ ದಶರಥ ರಾವ್ ಮಾತನಾಡಿ, ಈಗಾಗಲೇ ರೈತರು ಸದರಿ ನದಿಯಲ್ಲಿ 3-4 ಮೊಸಳೆಗಳು ಇವೆ ಎಂಬ ಈ ಹಿಂದಿನ ರೈತರ ಹೇಳಿಕೆಗಳು ಇಂದು ಸ್ಪಷ್ಟವಾಗಿ ಗೋಚರಿಸಿತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮೊಸಳೆ ಇದೆ ಎಂಬ ಅಂಶ ಗೊತ್ತಿದ್ದರೂ ಇದುವರೆಗೂ ಯಾವುದೇ ಒಂದು ನಾಮಫಲಕವನ್ನು ಹಾಕದೆ ಅವರ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜೊತೆಗೆ ರೈತರು, ಯುವಕರು ಹೆಚ್ಚಾಗಿ ಪಾರ್ಟಿಗಳಿಗೆ ಆಗಮಿಸುತ್ತಿದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಹೋಗದಂತೆ ಪ್ರಸ್ತುತ ಯುವ ಜನಾಂಗಕ್ಕೆ ಮನವಿ ಮಾಡಿದರು. ಈಗಲಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ದೇವಘಟ್ಟ ಸೇರಿದಂತೆ ಮತ್ತಿತರ ಪ್ರದೇಶಗಳಲ್ಲಿ ಕಂಡುಬರುವ ಮೊಸಳೆಗಳ ಸ್ಥಳಗಳನ್ನು ಗುರುತಿಸಿ ನಾಮಫಲಕವನ್ನ ಹಾಕುವರಿ ಎಂದು ಕಾದು ನೋಡಬೇಕಾಗಿದೆ. ಇವತ್ತು ಒಂದು ಎಚ್ಚರಿಕೆ ವಿಷಯ ಏನಪ್ಪಾ ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಘಾಟದ ಶ್ರೀ ಅಮೃತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಒಂದು ನದಿಯಲ್ಲಿ ರೈತರು ಹೇಳುವ ಪ್ರಕಾರ 2-3 ಮೊಸಳೆಗಳು ಇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಜನಗಳಿಗೆ, ಆಮೇಲೆ ನಮ್ಮ ರೈತಾಪಿ ವರ್ಗದವ್ರಿಗೆ ಹೇಳೋದಿಷ್ಟೇ, ಈ ಒಂದು ಸ್ಥಳದಲ್ಲಿ ಬರುವಾಗ ತುಂಬ ಎಚ್ಚರಿಕೆಯಿಂದ ಓಡಾಡಬೇಕಂತ ಕೇಳ್ಕೊಡ್ತೇನೆ. ಹಾಗೆಯೇ ಭಾಳಷ್ಟು ಜನರು ಈ ಪ್ರದೇಶದಲ್ಲಿ ಪಾರ್ಟಿಗಂತ ಬರ್ತಾರೆ. ಪಾರ್ಟಿಗಂತ ಬಂದಾಗ ಇಲ್ಲೆಲ್ಲ ಈಜಾಡುವಂಥ ಸಂದರ್ಭ ಅವೆಲ್ಲ ಮಾಡ್ತಾರೆ. ಆ ಕಾರಣಕ್ಕೆ ಅವ್ರಿಗೆ ಕೂಡ ವಿನಂತಿ ಮಾಡಿಕೊಳ್ತೇನೆ, ಅವರು ಕೂಡ ನದಿ ಪಾತ್ರದಲ್ಲಿ ಇಳಿಬಾರ್ದಂತ ಕೇಳ್ಕೊಳ್ತಾ, ಜೊತೆಗೆ ಅರಣ್ಯ ಇಲಾಖೆಯವರು ಇಲ್ಲಿ ಮೊಸಳೆಗಳಿದೆ ಅಂತೇಳಿ ಎಚ್ಚರಿಕೆ ಒಂದು ನಾಮಫಲಕವನ್ನು ಹಾಕಿದರೆ ಇನ್ನೂ ಅನುಕೂಲವಾಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಆದಷ್ಟು ಶೀಘ್ರಗತಿಯಲ್ಲಿ ಎಚ್ಚರಿಕೆ, ಮೊಸಳೆಗಳಿದೆ ಎಚ್ಚರಿಕೆ ಎನ್ನುವ ನಾಮಫಲಕವನ್ನು ಅಳವಡಿಸಿದರೆ ಮುಂದಾಗುವ ಅನಾಹುತವನ್ನು ನಾವು ತಪ್ಪಿಸ್ಬೋದಂತ ನಾನು ಈ ಮೂಲಕ ಹೇಳುತ್ತಾ, ರೈತ ಬಾಂಧವರಲ್ಲಿ ಮತ್ತು ಗಂಗಾವತಿಯ ಜನರಲ್ಲಿ ಈ ತುಂಗಭದ್ರಾ ಏನು ನದಿ ಪಾತ್ರದಲ್ಲಿ ಇಳಿಯುವಾಗಲಾದರೂ ತುಂಬ ಎಚ್ಚರಿಕೆಯಿಂದ ಇರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಎಚ್ಚರಿಕೆಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ರಾಜ್ಯದ ಬಹಳ ಮಹತ್ತರವಾದ ಒಂದು ದೇವಸ್ಥಾನ ಅಂದರೆ ಅಮೃತೇಶ್ವರ ದೇವಸ್ಥಾನ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಇವತ್ತಿನ ಕಾಲದಲ್ಲಿ ಸ್ವಲ್ಪ ದುರಸ್ತಿಯಲ್ಲಿದ್ದು ಜನಗಳು ಈ ನಡುವೆ ಕಡಿಮೆ ಆಗಿದ್ದಾರೆ. ಆದಾಗೂ ಕೂಡ ತಿಳಿದಂಥ ಜನಗಳು ಬಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ಈಶ್ವರ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದಾಗಲಿ, ಪೂಜೆ ಮಾಡ್ತಕ್ಕಂಥದ್ದಾಗಲಿ, ಅಮಾವಾಸ್ಯೆ, ಶಿವರಾತ್ರಿ ಇವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಒಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಜನನಿಬಿಡ ಜಾಗಗಳು ಇವೆಲ್ಲ. ಯಾಕಂದರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಸಾಕಷ್ಟು ಮಂದಿ ಬರ್ತಾರೆ. ಆದರೆ ಈ ಒಂದು ನದಿ ತೀರದಲ್ಲಿ ಮೊಸಳೆಗಳು ಸಾಕಷ್ಟಿದ್ದಾವೆ. ಹಾಗಾಗಿ ಈ ಭಾಗದಲ್ಲಿ ಈಗಾಗಲೇ ಇದೆ ಮೊಸಳೆ, ಇಲ್ಲೇ ಇದೆ. ಹಾಂ, ಈಗ ಮೊಸಳೆ ಅಲ್ಲಿದೆ ಈಗ. ಹಾಗಾಗಿ ಇಲ್ಲಿ ಈ ಸಂರಕ್ಷಣಾ ಏನಿದೆ ನೀರಿನ ಒಂದು ಜಲ ಸಮಿತಿಯವರು ಅದನ್ನ ತಗೊಂಡೋಗಿ ಬೇರೆ ಕಡೆ ಆದ್ರೆ ಬಿಡಂತದ ಕೆಲಸನ ಮಾಡ್ಬೇಕು. ಯಾಕಂದ್ರೆ ಮಕ್ಕಳು ಮರಿ ಬೆಳಗ್ಗೆಯಿಂದ ಬಂದು ಇಲ್ಲಿ ಕಟ್ಟಿಗೆ ಆರಿಸ್ಲಿಕ್ಕಾಗ್ಲಿ ಅಥವಾ ಇಲ್ಲಿ ಗದ್ದೆಗೆ ನೀರು ಮಾಡ್ಲಿಕ್ಕಾಗ್ಲಿ ಅಂತ ಒಂದು ಕೆಲಸಕ್ಕೆಲ್ಲ ಬರ್ತಾ ಇದಾರೆ. ಕೃಷಿಕರು ಇರ್ತಕ್ಕಂಥ ಜಾಗ ಇದು. ಹಾಗಾಗಿ 2-3 ಮೊಸಳೆಗಳಿದಾವೆ. ದಯವಿಟ್ಟು ಇಂಥ ಒಂದು ಯಾವುದೇ ದುರ್ಘಟನೆ ಆಗಬಾರ್ದು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಸುಕ್ಷೇತ್ರ ಅಮೃತೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ, ಈ ಭಾಗದಲ್ಲಿ ಬಂದಾಗ ಭಾಳ ಎಚ್ಚರಿಕೆಯಿಂದ ಇರ್ರಿ. ಇಲ್ಲಿ ಸಾಕಷ್ಟು ಮೊಸಳೆ 2-3 ಅಂತ ಮರಿಗಳು ಇದಾವೆ, ಸಾಕಷ್ಟು ಮೊಸಳೆಗಳಿದಾವೆ. ದಯವಿಟ್ಟು ಯಾರೇ ಬರಲಿ ಎಚ್ಚೆತ್ಕೊಂಡು ಇಲ್ಲಿ ಜೀವನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ, ಇಲ್ಲಿ ಈ ಸುಕ್ಷೇತ್ರ ಭಾಳ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ. ಇನ್ನೂ ಹಲವಾರು ಜನ ಬಂದು ಈ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಲಿ ಅಂತ ಕೇಳ್ಕೊತಾರೆ.